ಎಲ್ಲರಿಗೂ ನಮಸ್ತೆ ವಿದ್ಯಾರ್ಥಿಗಳೇ. ನಾವು 10ನೇ ತರಗತಿ ವಿಷಯ ವಿಜ್ಞಾನದ ಸಹಭಾಗಿತ್ವ ನಿಯಂತ್ರಣ ಅಧ್ಯಾಯದಲ್ಲಿ ಮುಂದುವರಿದ ಭಾಗವನ್ನು ನೋಡೋಣ. ನಾವು ಸಸ್ಯಗಳಲ್ಲಿ ಸಹಭಾಗಿತ್ವವನ್ನು ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ಪ್ರಾಣಿಗಳಲ್ಲಿ ಏನಾಗ್ತಾ ಇತ್ತು ಅಂತಂದರೆ, ನರ ಅಂಗಾಂಶ ಮತ್ತು ನರಗಳಿಂದ ಮೆದುಳಿನಿಂದ ಸಹಭಾಗಿತ್ವ ಕ್ರಿಯೆ ನಡೀತಾ ಇತ್ತು. ಆದರೆ ಸಸ್ಯಗಳಲ್ಲಿ ಹೇಗೆ ಸಹಭಾಗಿತ್ವ ಕ್ರಿಯೆ ನಡೆಯುತ್ತದೆ ಅನ್ನೋದನ್ನು ನೋಡೋಣ ವಿದ್ಯಾರ್ಥಿಗಳೇ. ಸಾಮಾನ್ಯವಾಗಿ ನೀವೆಲ್ಲರೂ ನಾಚಿಕೆ ಮುಳ್ಳಿನ ಗಿಡದ ಅಂದರೆ ಮಿಮೋಸಾ ಸಸ್ಯದ ಕುಟುಂಬದ ಮುಟ್ಟಿದರೆ ಮುನಿ ಸಸ್ಯವನ್ನು ನೋಡಿದ್ದೀವಿ. ಅದನ್ನು ಮುಟ್ಟಿದ ಕ್ಷಣ ಎಲೆಗಳು ಮಡಚಿಕೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಕೊನೆಗೆ ಆ ಎಲೆಗಳೆಲ್ಲ ಮುಚ್ಚಿಕೊಳ್ಳುತ್ತವೆ. ಅದೇ ರೀತಿ ಬೀಜವು ಮೊಳೆತಾಗ ಬೇರು ಮಣ್ಣಿನ ಕಡೆಗೆ ಚಲಿಸುತ್ತದೆ, ಕಾಂಡವು ಮೇಲಕ್ಕೆ ಬರುತ್ತದೆ. ಯಾಕೆ ಹೀಗಾಗುತ್ತೆ? ಇದು ಕೂಡ ಜೀವಿಗಳಲ್ಲಿ ನಡೆಯುವ ಹಾಗೆ ಸಹಭಾಗಿತ್ವ ಮತ್ತು ನಿಯಂತ್ರಣ ಕ್ರಿಯೆಯನ್ನು ಒಳಗೊಂಡಿದೆ. ಹೇಗೆ ಅಂತಂದರೆ, ಸಸ್ಯಗಳಲ್ಲೂ ಕೂಡ ಚಲನೆ ಸಹಭಾಗಿತ್ವ ಇದೆ. ಅಂದರೆ ಯಾವುದೇ ಒಂದು ಪ್ರಕೃತಿಯ ಅಥವಾ ಪ್ರಚೋದನೆಗೆ ಅದು ಕೂಡ ಪ್ರತಿಕ್ರಿಯೆಯನ್ನು ತೋರಿಸುತ್ತದೆ. ಇಲ್ಲಿ ಆದ್ದರಿಂದ ಸಸ್ಯಗಳಲ್ಲಿ ವಿದ್ಯಾರ್ಥಿಗಳೇ ಎರಡು ರೀತಿಯ ಚಲನೆಗಳು ಕಂಡುಬರುತ್ತವೆ. ಇಲ್ಲಿ ಮುಟ್ಟಿದರ ಮುನಿ ಸಸ್ಯದಲ್ಲಿ ನಾವು ಆ ಸಸ್ಯವನ್ನು ಮುಟ್ಟಿದ ಕ್ಷಣ ಅದರ ಎಲೆಗಳು ಮಡಚಿಕೊಳ್ಳಲು ಪ್ರಾರಂಭಿಸುತ್ತವೆ. ಇದು ಒಂದು ರೀತಿಯ ಚಲನೆ, ಅಂದರೆ ಇದು ಸ್ವತಂತ್ರ ಚಲನೆ. ಇನ್ನೊಂದು ಯಾವುದಪ್ಪ ಅಂತಂದರೆ, ಬೀಜವು ಮೊಳೆತಾಗ ಬೇರು ಮಣ್ಣಿನ ಕಡೆ, ಕಾಂಡ ಮೇಲ್ಗಡೆ ಅಂದರೆ ಸೂರ್ಯನ ಕಡೆಗೆ ಕಾಂಡ ಬೆಳೆಯುತ್ತದೆ. ಬೇರು ಮಣ್ಣಿನ ಕಡೆಗೆ, ಕಾಂಡವು ಮೇಲಕ್ಕೆ ಬರುತ್ತದೆ. ಇದು ಬೆಳವಣಿಗೆ ಚಲನೆ. ಆದ್ದರಿಂದ ಸಸ್ಯಗಳಲ್ಲಿ ಎರಡು ರೀತಿಯ ಚಲನೆಗಳು ಕಂಡುಬರುತ್ತವೆ. ಒಂದನೇದು ಯಾವುದು? ಬೆಳವಣಿಗೆಯ ಚಲನೆ. ಎರಡನೇದು ಸ್ವತಂತ್ರ ಚಲನೆ. ನಾವು ಪ್ರಶ್ನೆಯನ್ನು ಕೇಳಬಹುದು, ಏನಂತಂದರೆ ಸಸ್ಯಗಳಲ್ಲಿ ಕಂಡುಬರುವ ಚಲನೆಗಳನ್ನು ಬರೆಯಿರಿ ಅಂತ ಕೇಳಿದಾಗ ಎರಡು ರೀತಿಯ ಚಲನೆಗಳು ಕಂಡುಬರುತ್ತವೆ. ಒಂದನೇದು ಸ್ವತಂತ್ರ ಚಲನೆ, ಎರಡನೇದು ಬೆಳವಣಿಗೆಯ ಚಲನೆ. ಇಲ್ಲಿ ನೋಡಿದಿರಿ ವಿದ್ಯಾರ್ಥಿಗಳೇ, ನೀವು ಏನಪ್ಪ ಅಂತಂದರೆ, ಸಸ್ಯಗಳಲ್ಲಿನೂ ಕೂಡ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ನಡೆಯುತ್ತದೆ. ಪ್ರಚೋದನೆಗೆ ತಕ್ಷಣದ ಪ್ರತಿಕ್ರಿಯೆ ನಡೆಯುತ್ತದೆ. ಪ್ರಾಣಿಗಳಲ್ಲಿ ಯಾವ ರೀತಿ ಪ್ರಚೋದನೆಗೆ ತಕ್ಷಣ ಪ್ರತಿಕ್ರಿಯೆ ನಡೆಯುತ್ತಲ್ಲ, ಅದೇ ರೀತಿ ಸಸ್ಯಗಳಲ್ಲಿಯೂ ಕೂಡ ಪ್ರಚೋದನೆಗೆ ತಕ್ಷಣದ ಪ್ರತಿಕ್ರಿಯೆ ನಡೀತಾ ಇದೆ. ಹಾಗಾದರೆ ಸಸ್ಯಗಳಲ್ಲಿ ಯಾವ ರೀತಿ ಪ್ರಚೋದನೆಗೆ ತಕ್ಷಣ ಪ್ರತಿಕ್ರಿಯೆ ನಡೆಯುತ್ತದೆ ಅಂತಂದರೆ, ಇಲ್ಲಿ ಮೊದಲು ನಾವು ಸ್ವತಂತ್ರ ಚಲನೆ ಬಗ್ಗೆ ಅಧ್ಯಯನ ಮಾಡೋಣ. ನಿಮಗೆ ಹೇಳಿದ ಹಾಗೆ ವಿದ್ಯಾರ್ಥಿಗಳೇ, ಸಸ್ಯಗಳಲ್ಲಿ ಎರಡು ರೀತಿಯ ಚಲನೆಗಳು ಕಂಡುಬರ್ತದೆ ಅಂತಂದೆ. ಮೊದಲನೇದು ಯಾವುದಪ್ಪ ಅಂತಂದರೆ ಸ್ವತಂತ್ರ ಚಲನೆ, ಇನ್ನೊಂದು ಬೆಳವಣಿಗೆಯಿಂದ ಉಂಟಾಗುವ ಚಲನೆ. ಈಗ ಸ್ವತಂತ್ರ ಚಲನೆಯ ಬಗ್ಗೆ ನೋಡೋಣ. ಆ ಸ್ವತಂತ್ರ ಚಲನೆಯಲ್ಲಿ ಪ್ರಚೋದನೆಗೆ ತಕ್ಷಣದ ಪ್ರತಿಕ್ರಿಯೆ ಯಾವ ರೀತಿ ಆಗುತ್ತೆ ನೋಡೋಣ. ಇಲ್ಲಿ ವಿದ್ಯಾರ್ಥಿಗಳೇ ಮುಟ್ಟಿದರ ಮುನಿ ಸಸ್ಯವನ್ನು ನೋಡಿದಿರಲ್ಲ. ಅಂದರೆ ಇಲ್ಲಿ ನಾವು ಸಸ್ಯದ ಯಾವುದಾದರೂ ಒಂದು ಭಾಗವನ್ನು ನಿಖರವಾಗಿ ಸ್ಪರ್ಶಿಸಲ್ಪಟ್ಟಿದ್ದಾರೆ ಅಥವಾ ಅದನ್ನು ಮುಟ್ಟಿದರೆ ಅಲ್ಲಿ ಸ್ಪರ್ಶಕ್ಕೆ ಒಳಗಾದ ಬಿಂದುವಿಗಿಂತ ವಿಭಿನ್ನವಾದ ಬಿಂದುವಿನಲ್ಲಿ ಚಲನೆ ಉಂಟಾಗುತ್ತದೆ. ನಾವು ಎಲ್ಲೋ ಅದನ್ನು ಸಸ್ಯವನ್ನು ಮುಟ್ತೀವಿ, ಬೇರೆ ಎಲ್ಲೋ ಅದು ಎಲೆಗಳನ್ನು ಮಡಚಿಕೊಳ್ಳುತ್ತದೆ. ಸಸ್ಯಗಳಲ್ಲಿ ಕೂಡ ಏನಾಗುತ್ತೆ ಅಂತಂದರೆ, ಪ್ರಾಣಿಗಳ ರೀತಿಯಲ್ಲಿನೇ ಕೂಡ ವಿದ್ಯುತ್ ರಾಸಾಯನಿಕ ವಿಧಾನವನ್ನು ಅವು ಕೂಡ ಬಳಸ್ತಾ ಇದ್ದಾವೆ.
ಏನಾಗುತ್ತೆ ಅಂತಂದ್ರೆ, ಪ್ರಾಣಿಗಳಲ್ಲಾದರೆ ನರಾಂಗಾಂಶ ಇರುತ್ತೆ, ಸ್ನಾಯುಗಳು ಇರುತ್ತವೆ, ಮಿದುಳು ಬಳ್ಳಿ ಇರುತ್ತೆ. ಆದ್ದರಿಂದ ಪ್ರಚೋದನೆಗೆ ತಕ್ಷಣದ ಪ್ರತಿಕ್ರಿಯೆ ನೀಡುತ್ತವೆ. ಸಸ್ಯಗಳಲ್ಲಿ ಹೆಂಗೆ ನಡೆಯುತ್ತೆ ಆ ಕ್ರಿಯೆ? ನಾವು ಸಸ್ಯಗಳನ್ನು ಮುಟ್ಟಿದಾಗ ಅವು ಪ್ರತಿಕ್ರಿಯೆಯನ್ನು ಹೇಗೆ ನೀಡ್ತಾವಪ್ಪ ಅಂತಂದ್ರೆ, ಸಸ್ಯ ಜೀವಕೋಶದ ಒಳಗಿರುವ ನೀರಿನ ಪ್ರಮಾಣವನ್ನು ಬದಲಾಯಿಸಿ ಅದು ತನ್ನ ಆಕಾರವನ್ನು ಬದಲಿಸುತ್ತದೆ. ಆಗ ಇದರ ಪರಿಣಾಮವಾಗಿ ಉಬ್ಬುವ ಅಥವಾ ಮುದುಡುವ ಮೂಲಕ ತನ್ನ ಆಕಾರವನ್ನು ಬದಲಿಸುತ್ತದೆ. ಇದು ಏನು ಸಸ್ಯಗಳಲ್ಲಿ ನಡೆಯುವ ಸ್ವತಂತ್ರ ಚಲನೆಗೆ ಉದಾಹರಣೆಯಾಗಿದೆ. ಉದಾಹರಣೆ, ಮುಟ್ಟಿದರೆ ಮುನಿ ಸಸ್ಯ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳೇ, ನೋಡ್ತಾ ಇದ್ದೀರಲ್ವ? ಅದೇ ರೀತಿ ಚಿತ್ರವನ್ನು ನೀವು ಗಮನಿಸ್ತಾ ಇರಬಹುದು. ನೋಡಿ, ಚಿತ್ರದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಒಂದು ಸಸ್ಯ ಇದೆ, ಅದು ಇಲ್ಲಿ ಈ ಕಡೆಗೆ ಮುಟ್ಟಲಾಗದೆ ಈ ಕಡೆ ಅದೇನಾಗುತ್ತೆ, ಮುದುಡಿಕೊಂಡಿದೆ. ಎಸ್, ಅದರ ವಿವರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಯಾಕಂಗಾಗುತ್ತೆ? ಅದು ತನ್ನಲ್ಲಿರುವ ನೀರಿನ ಪ್ರಮಾಣ, ಸಸ್ಯದಲ್ಲಿ ನೀರಿರುತ್ತಲ್ಲ, ಅದನ್ನು ಜೀವಕೋಶದಿಂದ ಜೀವಕೋಶಕ್ಕೆ ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸಿಕೊಳ್ಳುತ್ತವೆ. ಇದರ ಪರಿಣಾಮವಾಗಿ ಅವು ಉಬ್ಬುವ ಅಥವಾ ಮುದುಡುವ ಮೂಲಕ ತಮ್ಮ ಆಕಾರವನ್ನು ವಿದ್ಯಾರ್ಥಿಗಳು ಏನು ಮಾಡ್ತದವೆ? ಬದಲಾಯಿಸಿಕೊಳ್ಳುತ್ತವೆ. ಇನ್ನು ಈಗ ನಾವು ಸ್ವತಂತ್ರ ಚಲನೆಯನ್ನು ನೋಡಿದ್ವಿ. ಇನ್ನು ಬೆಳವಣಿಗೆಯಿಂದ ಉಂಟಾಗುವ ಚಲನೆ ಇದೆ, ಇನ್ನೊಂದು ಭಾಗ ಇದೆ ಸಸ್ಯಗಳಲ್ಲಿನೇ. ನೋಡೋಣ ಅದು ಹೇಗೆ ಉಂಟಾಗುತ್ತೆ ಅಂತ. ಹಾಗಾದ್ರೆ ಬೆಳವಣಿಗೆಯಿಂದ ಉಂಟಾಗುವ ಚಲನೆ ಯಾವ ರೀತಿ ಇದೆ ಅಂತಂದ್ರೆ, 3 ರೀತಿಯ ಚಲನೆಗಳು ಬೆಳವಣಿಗೆಯಿಂದ ಉಂಟಾಗುವ ಚಲನೆಗಳಿವೆ. ಯಾವಪ್ಪ ಅಂತಂದ್ರೆ, ದ್ಯುತಿಯನುವರ್ತನೆ, ಗುರುತ್ವಾನುವರ್ತನೆ, ಜಲಾನುವರ್ತನೆ. ಇವು ಬೆಳವಣಿಗೆಯಿಂದ ಉಂಟಾಗುವ ಚಲನೆಗಳಾಗಿದೆ ವಿದ್ಯಾರ್ಥಿಗಳೇ. ಯಾವುದಿನ ಸರಿ ಹೇಳಿ ನೋಡೋಣ. ಬೆಳವಣಿಗೆಯಿಂದ ಉಂಟಾಗುವ ಚಲನೆಗಳು ಯಾವಪ್ಪ ಅಂತಂದ್ರೆ, ದ್ಯುತಿಯನುವರ್ತನೆ, ಗುರುತ್ವಾನುವರ್ತನೆ, ಜಲಾನುವರ್ತನೆ. ಹಾಗಾದ್ರೆ ಬೆಳವಣಿಗೆಯಿಂದ ಉಂಟಾಗುವ ಚಲನೆ ಅಂದ್ರೆ ಏನು? ಸಸ್ಯಗಳು ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೆಳೆಯುವ ಮೂಲಕ ಸಸ್ಯಗಳಲ್ಲಿ ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸಿದಂತೆ ಕಾಣುತ್ತದೆ. ಇದನ್ನೇ ಬೆಳವಣಿಗೆಯ ಮೂಲಕ ಉಂಟಾಗುವ ಚಲನೆ ಎಂದು ಕರೆಯುತ್ತೇವೆ. ಹಾಗಾದರೆ ಬೆಳವಣಿಗೆಯಿಂದ ಉಂಟಾಗುವ ಚಲನೆಯಲ್ಲಿ ಎಷ್ಟು ವಿಧಗಳಿವೆ? 3 ವಿಧಗಳಿವೆ. ಯಾವಪ್ಪ ಅಂತಂದ್ರೆ, ದ್ಯುತಿಯನುವರ್ತನೆ, ಗುರುತ್ವಾನುವರ್ತನೆ, ಜಲಾನುವರ್ತನೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಏನಪ್ಪ ಅಂತಂದ್ರೆ, ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಬೆಳವಣಿಗೆಯಿಂದ ಉಂಟಾಗುವ ಚಲನೆಗಳನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ 3 ಪ್ರಕಾರಗಳು ಇದಾವೆ ಅಂತ ಹೇಳಿದೆ. ಯಾವಪ್ಪ ಅಂತಂದ್ರೆ, ದ್ಯುತಿಯನುವರ್ತನೆ, ಗುರುತ್ವಾನುವರ್ತನೆ, ಜಲಾನುವರ್ತನೆ. ಇಲ್ಲಿ ಒಂದು ಬಟಾಣಿ ಸಸ್ಯವನ್ನೇ ಉದಾಹರಣೆ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳು. ಏನಾಗುತ್ತೆ ಅಂತಂದ್ರೆ, ಅದು ಬಟಾಣಿ ಸಸ್ಯ, ಕೆಲವು ಸಸ್ಯಗಳು ಬಳ್ಳಿಯ ಕುಡಿಯ ಸಹಾಯದಿಂದ ಇತರ ಸಸ್ಯ ಅಥವಾ ಬೇಲಿಯ ಮೇಲೆ ಏರುತ್ತವೆ, ಬೆಳೀತದವೆ. ಆ ಬಳ್ಳಿಯ ಕುಡಿಗಳು ಅದರ ತುದಿಯಲ್ಲಿ ಸೂಕ್ಷ್ಮವಾಗಿ ನೋಡಿದಾಗ ಒಂದು ರೀತಿಯ ಸಣ್ಣ ಸಣ್ಣ ಕುಡಿಗಳು ಬೆಳೆದುಕೊಂಡಿರುತ್ತವೆ. ಆ ಕುಡಿಯ ಸುತ್ತ ವೃತ್ತಾಕಾರದಲ್ಲಿ ಆವರಿಸಿ ಅದಕ್ಕೆ ಅಂಟಿಕೊಳ್ಳುತ್ತದೆ. ಆ ಕುಡಿ ಹೇಗೆ ಬೆಳೆಯುತ್ತಪ್ಪ ಅಂತಂದ್ರೆ, ವೃತ್ತಾಕಾರವಾಗಿ ಬೆಳೆದು ಇತರ ಸಸ್ಯಕ್ಕೆ ಅಂಟಿಕೊಂಡು ಬೆಳೆಯುತ್ತದೆ. ಇದರ ಮೂಲಕ ಅದು
ಬೆಳೆಯುವ ಮೂಲಕ ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತದೆ. ಇಲ್ಲಿ ಹಾಗಾದ್ರೆ ಗುರುತ್ವಾನುವರ್ತನೆಗೆ ಸಂಬಂಧಿಸಿದಂತೆ ಒಂದು ಸಣ್ಣ ಪ್ರಯೋಗವನ್ನು ನೋಡೋಣ ವಿದ್ಯಾರ್ಥಿಗಳು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಗುರುತ್ವಾನುವರ್ತನೆಗೆ ಸಂಬಂಧಿಸಿದಂತೆ ಒಂದು ಪ್ರಯೋಗ ಮಾಡೋಣ. ಒಂದು ನೀರು ತುಂಬಿರೋ ಕೊನಿಕಲ್ ಫ್ಲಾಸ್ಕ್ ಅನ್ನ ತೆಗೆದುಕೊಳ್ಳೋಣ. ಚಿತ್ರದಲ್ಲಿ ತೋರಿಸಿದೆ ನೋಡಿ. ಫ್ಲಾಸ್ಕ್ನ ಕುತ್ತಿಗೆಯ ಭಾಗವನ್ನು ಒಂದು ತಂತಿಯ ಜಾಲರಿಯಿಂದ ಮುಚ್ಚೋಣ. ಚಿತ್ರದಲ್ಲಿ ತೋರಿಸಿರುವ ಹಾಗೆ ಒಂದು ತಂತಿಯ ಜಾಲರಿಯಿಂದ ಅದನ್ನು ಫ್ಲಾಸ್ಕ್ ಅನ್ನ ಮುಚ್ಚೋಣ. ತಂತಿಯ ಮೇಲೆ ಮೊಳಕೆಯೊಡೆದ 2 ಅಥವಾ 3 ಹುರುಳಿ ಬೀಜಗಳನ್ನು ಇಡೋಣ. ನಂತರ ಈ ಒಂದು ವ್ಯವಸ್ಥೆ ಮಾಡಿಕೊಂಡಿರುವ ಪ್ರಯೋಗ ಸಾಮಗ್ರಿಯನ್ನ ಒಂದು ಬದಿ ತೆರೆದಿರುವ ರಟ್ಟಿನ ಪೆಟ್ಟಿಗೆ, ಅಂದ್ರೆ ಒಂದು ಸೈಡ್ ಅದನ್ನ ಬಾಕ್ಸ್, ಒಂದು ಸೈಡ್ ರಟ್ಟಿನ ಹಾಳೆಯನ್ನ ಕಿತ್ತು ಹಾಕಿ ಒಂದು ಸೈಡ್ ತೆರೆದಿರುವಂತೆ ನೋಡಿಕೊಂಡಿರಬೇಕು. ನಂತರ ಆ ಒಂದು ಬದಿ ತೆರೆದಿರುವ ರಟ್ಟಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ತೆರೆದ ರಟ್ಟಿನ ಪೆಟ್ಟಿಗೆಯ ಭಾಗವು ಕಿಟಕಿಯ ಕಡೆಗೆ ಬೆಳಕು ಬೀಳುವಂತೆ ಇರಿಸಿ ಆ ಫ್ಲಾಸ್ಕ್ ಅನ್ನು ಪೆಟ್ಟಿಗೆಯ ಒಳಗೆ ಇಡೋಣ. ಏನಾಗುತ್ತೆ, 2 ಅಥವಾ 3 ದಿನಗಳ ನಂತರ ಆ ಮೊಳಕೆಯೊಡೆದ ಬೀಜದ ಕಾಂಡಗಳು, ಎಲೆಯನ್ನು ಹೊಂದಿರುವ ಕಾಂಡಗಳು ಆ ಕಿಟಕಿಯ ಬೆಳಕಿನ ಕಡೆಗೆ ಬೆಳೀತಾ ಇದ್ದಾವೆ. ಹಾಗಾದ್ರೆ ಬೇರು ಯಾವ ಕಡೆಗೆ ಬೆಳೀತಾ ಇದೆ? ಬೇರನ್ನ ಗಮನಿಸಿದಾಗ ಬೇರು ಬೆಳಕಿನಿಂದ ದೂರಕ್ಕೆ ಬೆಳೀತಾ ಇದೆ. ಅಂದ್ರೆ ಇಲ್ಲಿ ನಮಗೆ ಗೊತ್ತಾಯ್ತು ಗುರುತ್ವಾನುವರ್ತನೆ. ಗುರುತ್ವಾನುವರ್ತನೆ ಅಂದ್ರೆ ಏನಪ್ಪಾ ಅಂತಂದ್ರೆ ಬೆಳಕು ಗುರುತ್ವದಂತಹ ಪ್ರಚೋದನೆ, ಅಂದ್ರೆ ದ್ವಿತೀಯ ಅನುವರ್ತನೆ. ಸಸ್ಯಗಳು ಎಲೆಯ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವ ಮೂಲಕ ಪ್ರತಿಕ್ರಿಯಿಸಿದರೆ ಬೇರುಗಳು ಬೆಳಕಿನಿಂದ ದೂರ ಬೆಳೆಯುವ ಮೂಲಕ ಪ್ರತಿಕ್ರಿಯಿಸುತ್ತವೆ. ಇದನ್ನೇನಂತ ಕರಿತಿದ್ದೇವೆ? ಗುರುತ್ವಾನುವರ್ತನೆ. ಹಂಗಾರೆ ಇಲ್ಲಿ ಪ್ರಯೋಗದಲ್ಲಿ ಗುರುತ್ವಾನುವರ್ತನೆ ಆಗಿದೆ ತಾನೆ ಚಿತ್ರದಲ್ಲಿ. ಈಗ ನಾವು ಸ್ವಲ್ಪ ಅದನ್ನ ಪ್ರಯೋಗ ಸಾಮಗ್ರಿಯನ್ನ ಉಲ್ಟಾ ಮಾಡೋಣ. ಹೇಗೆ ಅಂತಂದ್ರೆ, ಕಾಂಡಗಳು ಬೆಳಕಿನಿಂದ ದೂರಕ್ಕೆ ಇರಿಸುವಂತೆ ಇಡೋಣ, ಉಲ್ಟಾ ಇಡೋಣ. ಬೇರುಗಳು ಬೆಳಕಿನ ಕಡೆಗೆ ಇರುವಂತೆ ಇಡೋಣ. ಬೆಳವಣಿಗೆ ಏನಾದರೂ ಉಲ್ಟಾ ಆಗುತ್ತಾ? ಇಲ್ಲ. ಮತ್ತೆ ಆ ಎಲೆಗಳು, ಕಾಂಡ ಮತ್ತು ಎಲೆಗಳು ಬೆಳಕಿನ ಕಡೆಗೆ ಬಾಗಿದವು, ಆದರೆ ಬೇರುಗಳು ಬೆಳಕಿನಿಂದ ದೂರ ಬೆಳೆದವು. ಈ ರೀತಿ ನಾವು ಚಟುವಟಿಕೆಯನ್ನ ಅಥವಾ ಪ್ರಯೋಗವನ್ನು ಮಾಡಿದ್ವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇದರಿಂದ ಏನರ್ಥ ಆಗುತ್ತೆ? ಸಸ್ಯದ ಎಲೆ ಅಥವಾ ಕಾಂಡಗಳು ಬೆಳಕಿನ ಕಡೆಗೆ, ಸಸ್ಯದ ಬೇರುಗಳು ಬೆಳಕಿನ ವಿರುದ್ಧವಾಗಿ ಬೆಳೆಯುವುದನ್ನು ಏನಂತ ಕರಿತದ? ನಾವು ದ್ವಿತೀಯ ಅನುವರ್ತನೆ ಅಂತ ಕರಿತಾ ಇದ್ದೀವಿ. ಇದಕ್ಕೆ ಇಂಗ್ಲಿಷ್ನಲ್ಲಿ ಫೋಟೋಟ್ರೋಪಿಸಮ್ ಅಂತ ಕರಿತಾ ಇದೆ ವಿದ್ಯಾರ್ಥಿಗಳೇ. ಈ ಚಟುವಟಿಕೆನ ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ವಿದ್ಯಾರ್ಥಿಗಳೇ, ಹಾಗಾದ್ರೆ ನಾನು ನಿಮಗೆ ಪ್ರಶ್ನೆಯನ್ನ ಕೇಳಿದಾಗ ಅಥವಾ ಪ್ರಶ್ನೆ ಬಂದಾಗ ದ್ವಿತೀಯ ಅನುವರ್ತನೆ ಅಂದರೇನು ಅಂತ ಪ್ರಶ್ನೆಗೆ ನೀವೇನು ಬರೀಬೇಕಪ್ಪ ಅಂತಂದ್ರೆ, ಸಸ್ಯದ ಕಾಂಡಗಳು ಮತ್ತು ಎಲೆಗಳು ಬೆಳಕಿನ ಕಡೆಗೆ ಬಾಗುವ ಮೂಲಕ ಪ್ರತಿಕ್ರಿಯಿಸಿದರೆ ಬೇರುಗಳು ಬೆಳಕಿನಿಂದ ದೂರವಾಗಿ ಬಾಗುವ ಮೂಲಕ ಅಥವಾ ಬೆಳೆಯುವ ಮೂಲಕ ಪ್ರತಿಕ್ರಿಯಿಸುತ್ತವೆ. ಇದನ್ನೇ ದ್ವಿತೀಯ ಅನುವರ್ತನೆ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಫೋಟೋಟ್ರೋಪಿಸಮ್ ಅಂತ ಕರೀತಾರೆ. ಹಂಗಾರೆ ಇಲ್ಲಿ ದ್ವಿತೀಯ ಅನುವರ್ತನೆ ಆಯಿತು. ಇನ್ನ ಗುರುತ್ವಾನುವರ್ತನೆ ಹೇಳಬೇಕಲ್ಲ.
ಹಂಗಾರೆ ಸಸ್ಯದ ಬೇರುಗಳು ಯಾವಾಗಲೂ ಕೆಳಮುಖವಾಗಿಯೇ ಬೆಳೆಯುತ್ತವೆ. ಹಾಗೆಯೇ ಚಿಗುರುಗಳು ಸಾಮಾನ್ಯವಾಗಿ ಭೂಮಿಯಿಂದ ದೂರಕ್ಕೆ ಅಂದರೆ ಮೇಲ್ಮುಖವಾಗಿ ಬೆಳೆಯುತ್ತವೆ. ಭೂಮಿಯ ಅಥವಾ ಗುರುತ್ವ ಸೆಳೆತಕ್ಕೆ ಪ್ರತಿಕ್ರಿಯೆಯಾಗಿ ಬೇರುಗಳು ಕೆಳಮುಖವಾಗಿ, ಚಿಗುರು ಮತ್ತು ಕಾಂಡಗಳು ಮೇಲ್ಮುಖವಾಗಿ ಬೆಳೆಯುವುದನ್ನೇ ನಾವೇನಂತ ಕರಿತಿದ್ದೀವಿ? ಗುರುತ್ವಾನುವರ್ತನೆ. ಗುರುತ್ವಾನುವರ್ತನೆ ಅಂದರೆ ಏನು ಅನ್ನೋದು ಗೊತ್ತಾಯ್ತಲ್ಲ? ನಂತರ ವಿದ್ಯಾರ್ಥಿಗಳೇ, ಈ ಗುರುತ್ವಾನುವರ್ತನೆಗೆ ಇಂಗ್ಲಿಷ್ನಲ್ಲಿ ಜಿಯೋಟ್ರೋಪಿಸಮ್ ಅಂತ ಕರೀತಾರೆ. ಅಂದರೆ ಗುರುತ್ವಾನುವರ್ತನೆ ಅಂದ್ರೆ ಏನು? ಸಸ್ಯದ ಬೇರುಗಳು ಭೂಮಿಯ ಗುರುತ್ವಕ್ಕೆ ಸೆಳೆತಕ್ಕೆ ಪ್ರತಿಕ್ರಿಯೆಯಾಗಿ ಭೂಮಿಯ ಕಡೆಗೆ, ಸಸ್ಯದ ಎಲೆ, ಕಾಂಡ, ಚಿಗುರುಗಳು ಮೇಲ್ಮುಖ ಅಂದರೆ ಭೂಮಿಗೆ ವಿರುದ್ಧವಾಗಿ ಬೆಳೆಯುವುದನ್ನು ಗುರುತ್ವಾನುವರ್ತನೆ ಅಂತ ಕರಿತಾ ಇದ್ದೇವೆ. ಅದಕ್ಕೆ ಇಂಗ್ಲಿಷ್ನೊಳಗೆ ಜಿಯೋಟ್ರೋಪಿಸಮ್ ಅಂತ ಕರಿತಾ ಇದ್ದೇವೆ ವಿದ್ಯಾರ್ಥಿಗಳೇ. ನಂತರ ವಿದ್ಯಾರ್ಥಿಗಳೇ, ಮತ್ತೇನು ನೋಡೋಣಪ್ಪ ಅಂತಂದ್ರೆ ನಾವು ಹೈಡ್ರೋಟ್ರೋಪಿಸಮ್, ಜಲಾನುವರ್ತನೆ ಅಂದ್ರೇನು? ಸಸ್ಯದ ಬೇರುಗಳು ನೀರಿನ ಕಡೆಗೆ ಬೆಳೆಯುವುದನ್ನ ಏನಂತ ಕರಿತದೇವಿ? ಜಲಾನುವರ್ತನೆ ಅಂತ ಕರಿತದೆ ವಿದ್ಯಾರ್ಥಿಗಳೇ. ಇಲ್ಲಿ ಇದೆ ನೋಡ್ರಿ, ಏನಪ್ಪ ಜಲಾನುವರ್ತನೆ ಅಂದ್ರೆ ಏನು ಅಂದ್ರೆ, ಸಸ್ಯದ ಬೇರುಗಳು ನೀರಿನ ಕಡೆಗೆ ಬೆಳೆಯುವುದನ್ನ ಜಲಾನುವರ್ತನೆ ಅಂತ ಕರಿತಾ ಇದ್ದೀವಿ. ಹಾಗಾದ್ರೆ ಇನ್ನೊಂದು ವಾಕ್ಯ ಇದೆ, ರಾಸಾಯನಿಕಾನುವರ್ತನೆ ಅಂದ್ರೇನು? ಸಸ್ಯವು ರಾಸಾಯನಿಕಗಳಿಗೆ ಪ್ರತಿಕ್ರಿಯಿಸಿ ರಾಸಾಯನಿಕಗಳ ಕಡೆ ಬೆಳೆಯುವುದನ್ನ ರಾಸಾಯನಿಕಾನುವರ್ತನೆ ಅಂತ ಕರಿತಾ ಇದ್ದೇವೆ. ಅದಕ್ಕೆ ಕಿಮೋಟ್ರೋಫಿಸಮ್ ಅಂತ ಇಂಗ್ಲಿಷ್ನಲ್ಲಿ ಕರೀತಾ ಇದ್ದಾರೆ. ಹಾಗಾದ್ರೆ ಆ ಕಿಮೋಟ್ರೋಪಿಸಮ್ ನಾವು ಅಥವಾ ರಾಸಾಯನಿಕಾನುವರ್ತನೆ ಎಲ್ಲಿ ಕಾಣಬಹುದು ಅಂತಂದ್ರೆ, ಈ ಪರಾಗುರೇಣುಗಳು ಆ ಪರಾಗುರೇಣು ಬೆಳೆಯುವಾಗ ನಳಿಕೆಯನ್ನ ಕೂಡ ಬೆಳೆಸುತ್ತೆ. ಆ ನಳಿಕೆ ಅಂಡಾಣುವಿರೋ ಕಡೆ ಮಾತ್ರ ಅಂಡಾಣುವಿನ ಕಡೆಗೆ ಚಲಿಸಿ ಮತ್ತೆ ಬೆಳೆಯುತ್ತದೆ. ಇದನ್ನೇ ಏನಂತ ಕರೀತಿದ್ದೇವೆ? ರಾಸಾಯನಿಕಾನುವರ್ತನೆಗೆ ಉದಾಹರಣೆ ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ. ಇನ್ನು ಈ ರೀತಿಯಾಗಿ ಸಸ್ಯಗಳಲ್ಲಿ ನಾವು ಯಾವ ರೀತಿಯಾದಂತಹ ಸಹಭಾಗಿತ್ವ ಮತ್ತು ನಿಯಂತ್ರಣವನ್ನು ನೋಡಿದೆವಪ್ಪ ಅಂತಂದ್ರೆ, ಸ್ವತಂತ್ರ ಚಲನೆ ಮತ್ತು ಬೆಳವಣಿಗೆಯಿಂದ ಉಂಟಾಗುವ ಚಲನೆಗಳನ್ನು ನೋಡಿದ್ವಿ. ಸ್ವತಂತ್ರ ಚಲನೆ ಅಂದ್ರೆ ಪ್ರಕೃತಿಯ ಪ್ರಚೋದನೆಗೆ ಸಸ್ಯಗಳು ಪ್ರತಿಕ್ರಿಯಿಸುವುದು. ಉದಾಹರಣೆಗೆ ಮುಟ್ಟಿದರೆ ಮುನಿ ಸಸ್ಯ. ಸ್ವತಂತ್ರ ಚಲನೆಗಳು ಯಾವುವು? ದ್ವಿತೀಯಾನುವರ್ತನೆ, ಗುರುತ್ವಾನುವರ್ತನೆ. ಇವು ಬೆಳವಣಿಗೆಯಿಂದ ಹೊಂದುವ ಚಲನೆಗಳಾಗಿವೆ. ಯಾವುದು? ಬೆಳವಣಿಗೆಯಿಂದ ಉಂಟಾಗುವ ಚಲನೆಗಳು ದ್ವಿತೀಯಾನುವರ್ತನೆ, ಗುರುತ್ವಾನುವರ್ತನೆ, ರಾಸಾಯನಿಕಾನುವರ್ತನೆ, ಜಲಾನುವರ್ತನೆ. ಇವೆಲ್ಲ ಏನಂತಂದ್ರೆ ಬೆಳವಣಿಗೆಯಿಂದ ಉಂಟಾಗುವ ಚಲನೆಗಳಾಗಿದೆ ವಿದ್ಯಾರ್ಥಿಗಳೇ. ಪ್ರಾಣಿಗಳಲ್ಲಿ ಯಾವ ರೀತಿಯ ಹಾರ್ಮೋನ್ಗಳು ಇರ್ತದವಲ್ಲ, ಅದೇ ರೀತಿ ಸಸ್ಯಗಳಲ್ಲಿಯೂ ಕೂಡ ಹಾರ್ಮೋನ್ಗಳು ಇರ್ತದವೆ. ಅವು ಹಾರ್ಮೋನ್ಗಳು ಯಾವಪ್ಪ ಅಂತಂದ್ರೆ,
ಆಕ್ಸಿನ್, ಜಿಬ್ಬರಿಲಿನ್, ಸೈಟೋಕೈನಿನ್, ಅಬ್ಸೆಸಿಕ್ ಆಮ್ಲ. ಈ ರೀತಿ ಸಸ್ಯಗಳಲ್ಲಿ 4 ವಿಧದ ಹಾರ್ಮೋನ್ಗಳು ಇರುತ್ತವೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಲ್ಲಿ ನಾವು ಇಲ್ಲಿಯವರೆಗೆ ಹೇಳಿದ ಹಾಗೆ ಹಾರ್ಮೋನ್ಗಳು ಸಸ್ಯಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ ಕ್ರಿಯೆಯನ್ನು ನಿಯಂತ್ರಿಸುತ್ತವೆ. ಇನ್ನು ಹಂಗಾರೆ ಸಸ್ಯ ಹಾರ್ಮೋನ್ಗಳು ಯಾವುವು ಅಂತಂದು ನಾನು ಹೇಳಿದೆ. ಯಾವುದು? ಆಕ್ಸಿನ್, ಜಿಬ್ಬರಿಲಿನ್, ಸೈಟೋಕೈನಿನ್, ಅಬ್ಸೆಸಿಕ್ ಆಮ್ಲ. ಈ ಹಾರ್ಮೋನ್ಗಳು ಏನ್ ಮಾಡ್ತದವ ಅಂತಂದ್ರೆ ಸಸ್ಯಗಳ ಬೆಳವಣಿಗೆ, ಅಭಿವರ್ಧನೆ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯಿಸುವ ಸಮನ್ವಯತೆಗೊಳಿಸಲು ಸಹಾಯ ಮಾಡುತ್ತವೆ. ಅವು ದೂರದ ಒಂದು ಸ್ಥಳಗಳಲ್ಲಿ ಸಂಶ್ಲೇಷಿತಗೊಂಡು ಅಂದರೆ ಉತ್ಪಾದನೆಯಾಗಿ ಕಾರ್ಯನಿರ್ವಹಿಸುವ ಸ್ಥಳಕ್ಕೆ ವಿಸರಣೆಗೊಳ್ಳುತ್ತವೆ. ಇದು ಸಸ್ಯಗಳಲ್ಲಿ ಹಾರ್ಮೋನ್ಗಳು ಯಾವ ರೀತಿ ಕೆಲಸ ಮಾಡ್ತಕ್ಕಂಥವು ಅನ್ನೋದನ್ನ ಹೇಳಿದ್ವಿ. ನಂತರ ವಿದ್ಯಾರ್ಥಿಗಳೇ ಸಸ್ಯ ಹಾರ್ಮೋನ್ಗಳ ಬಗ್ಗೆ ನಾವು ನೋಡೋಣ. ಮೊದಲು ಆಕ್ಸಿನ್ ಅಂತಕ್ಕಂಥ ಹಾರ್ಮೋನ್ ಏನ್ ಮಾಡುತ್ತೆ ಸಸ್ಯಗಳಲ್ಲಿ ಅನ್ನೋದನ್ನ ನೋಡೋಣ ವಿದ್ಯಾರ್ಥಿಗಳೇ. ಆಕ್ಸಿನ್ ಸಸ್ಯಗಳಲ್ಲಿ ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಕಾಂಡದ ತುದಿಯಲ್ಲಿರುವ ಹಾರ್ಮೋನ್ ಆಕ್ಸಿನ್ ಎಂಬ ಹಾರ್ಮೋನ್ ಉತ್ಪಾದಿಸಲ್ಪಟ್ಟು ಅಥವಾ ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಬೆಳಕು ಬಿದ್ದ ಕಡೆಯಿಂದ ಅಂದರೆ ಬೆಳಕು ಸಸ್ಯದ ಒಂದು ಕಡೆಯಿಂದ ಬಂದರೆ ಈ ಆಕ್ಸಿನ್ ಹಾರ್ಮೋನು ಸಸ್ಯದ ಮತ್ತೊಂದು ಕಡೆಗೆ ಪ್ರಸರಿಸಲು ಪ್ರಾರಂಭವಾಗುತ್ತದೆ ಅಥವಾ ನೆರಳಿನ ಕಡೆಗೆ ಪಸರಿಸಲು ಪ್ರಾರಂಭವಾಗುತ್ತದೆ. ಆಗ ಸಸ್ಯವು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ. ಆಕ್ಸಿನ್ ಹಾರ್ಮೋನಿನ ಕೆಲಸ ಗೊತ್ತಾಯ್ತಾ? ಅಂದ್ರೆ ಏನಪ್ಪ ಅಂತಂದ್ರೆ ಸಸ್ಯಗಳು ಬೆಳಕು ಬೀಳುವ ಕಡೆಗೆ ಬೆಳೆಯಲು ಆಕ್ಸಿನ್ ಹಾರ್ಮೋನು ಸಹಾಯ ಮಾಡುತ್ತದೆ. ಹೇಗೆಂದರೆ ಸಸ್ಯದ ಮೇಲೆ ಬೆಳಕು ಬಿದ್ದಾಗ ಆಕ್ಸಿನ್ ಹಾರ್ಮೋನು ಬೆಳಕಿಲ್ಲದ ಕಡೆಗೆ ಅಂದರೆ ಬೆಳಕಿನ ಸಾಂದ್ರತೆ ಕಡಿಮೆಯ ಕಡೆಗೆ ಆಕ್ಸಿನ್ ಹಾರ್ಮೋನು ಪಸರಿಸಲು ಪ್ರಾರಂಭವಾಗುತ್ತದೆ. ಆಗ ಸಸ್ಯದ ಭಾಗಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಹಂಗಾರೆ ಆಕ್ಸಿನ್ ಹಾರ್ಮೋನ್ ಕೆಲಸ ಏನಂತಂದ್ರೆ ನೀವು ಇದನ್ನು ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಕಾಂಡದ ತುದಿಯಲ್ಲಿರುವ ಆಕ್ಸಿನ್ ಎಂಬ ಹಾರ್ಮೋನ್ ಉತ್ಪತ್ತಿಯಾಗಲ್ಪಟ್ಟು ಅದು ಬೆಳಕಿನ ವಿರುದ್ಧವಾಗಿ ಪಸರಿಸಲು ಪ್ರಾರಂಭವಾಗಿ ಸಸ್ಯದ ಕಾಂಡ ಉದ್ದವಾಗಿ ಬೆಳೆಯಲು ಪ್ರೇರೇಪಿಸುತ್ತದೆ. ಇದು ಆಕ್ಸಿನ್ ಹಾರ್ಮೋನಿನ ಕೆಲಸವಾಗಿದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಸಸ್ಯಗಳು ಹೇಗೆ ಕಾಣ್ತಾವಪ್ಪ ಅಂತಂದ್ರೆ ಬೆಳಕಿನ ಕಡೆಗೆ ಬಾಗಿದಂತೆ ಕಾಣುತ್ತವೆ ವಿದ್ಯಾರ್ಥಿಗಳೇ. ಈಗ ನಾವು ಆಕ್ಸಿನ್ ಹಾರ್ಮೋನ್ ಕೆಲಸ ನೋಡಿದ್ವಿ. ಇನ್ನೊಂದು ಹಾರ್ಮೋನ್ ಯಾವುದಪ್ಪ ಅಂತಂದ್ರೆ ಜಿಬ್ಬರಿಲಿನ್ ಅಂತಕ್ಕಂಥ ಹಾರ್ಮೋನ್. ಜಿಬ್ಬರಿಲಿನ್ ಮತ್ತು ಸೈಟೋಕೈನಿನ್ ಎರಡೂ ಹಾರ್ಮೋನ್ಗಳ ಕೆಲಸ ಒಂದೇ. ಅಂದ್ರೆ ಈ ಹಾರ್ಮೋನ್ಗಳು ಏನ್ ಮಾಡ್ತದವೆ? ಜಿಬ್ಬರಿಲಿನ್ ಮತ್ತು ಸೈಟೋಕೈನಿನ್. ಜಿಬ್ಬರಿಲಿನ್ ಮತ್ತು ಸೈಟೋಕೈನಿನ್ ಇವು ಕೂಡ ಸಸ್ಯ ಹಾರ್ಮೋನ್ಗಳಾಗಿದ್ದಾವೆ. ಇವೇನ್ ಮಾಡ್ತದವೆ ಅಂತಂದ್ರೆ ಕೋಶ ವಿಭಜನೆಯನ್ನ ಉತ್ತೇಜನ ಮಾಡುತ್ತವೆ ಮತ್ತು ಹಣ್ಣು ಬೀಜಗಳಂತಹ ತೀವ್ರವಾಗಿ ಕೋಶ ವಿಭಜನೆ ಒಳಪಡುವ ಪ್ರದೇಶದಲ್ಲಿ ಹೆಚ್ಚು ಕಂಡು ಬರ್ತದವೆ. ಯಾವ ಹಾರ್ಮೋನ್ಗಳು? ಜಿಬ್ಬರಿಲಿನ್ ಮತ್ತು ಸೈಟೋಕೈನಿನ್ ಅಂತಕ್ಕಂಥ ಹಾರ್ಮೋನ್ಗಳು ಸಸ್ಯದ ಬೆಳವಣಿಗೆ ಹೊಂದುವ ಭಾಗಗಳಲ್ಲಿ ಮತ್ತು ಹೆಚ್ಚು ಕೋಶ ವಿಭಜನೆ ಉತ್ತೇಜಿಸುವ ಪ್ರದೇಶಗಳಾದ ಹಣ್ಣು ಮತ್ತು ಬೀಜಗಳಂತಹ ಭಾಗದಲ್ಲಿ ಕಂಡುಬಂದು ಕೋಶ ವಿಭಜನೆಯನ್ನು ಉತ್ತೇಜನ ಮಾಡುತ್ತವೆ ಮತ್ತು ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ವಿದ್ಯಾರ್ಥಿಗಳೇ. ಇನ್ನೊಂದು ಹಾರ್ಮೋನ್ ಯಾವುದಪ್ಪ ಅಂತಂದ್ರೆ
ಅಬ್ಸೆಸಿಕ್ ಆಮ್ಲ. ಇದೇನ್ ಮಾಡುತ್ತೆ ಅಂತಂದ್ರೆ ಸಸ್ಯದ ಹಾರ್ಮೋನ್ ಆಗಿದ್ದು ಅದು ಸಸ್ಯದ ಬೆಳವಣಿಗೆಯನ್ನ ಪ್ರತಿಬಂಧಿಸುತ್ತದೆ ಮತ್ತು ಇದರ ಪರಿಣಾಮವಾಗಿ ಎಲೆಗಳು ಬಾಡುತ್ತವೆ. ವಿದ್ಯಾರ್ಥಿಗಳೇ, ಇದೇನಪ್ಪ ಅಂತಂದ್ರೆ ಸಸ್ಯ ಹಾರ್ಮೋನ್ಗಳು ನಾವು ಕೆಲಸಗಳನ್ನ ನೋಡಿದ್ವಿ. ವಿದ್ಯಾರ್ಥಿಗಳು, ಸಸ್ಯಗಳಲ್ಲಿ ಇರುವ ರೀತಿ ಪ್ರಾಣಿಗಳಲ್ಲೂ ಕೂಡ ಹಾರ್ಮೋನ್ಗಳಿದ್ದಾವೆ. ಉದಾಹರಣೆಯನ್ನಾಗಿ ನಾವು ಮನುಷ್ಯನ ದೇಹದ ಹಾರ್ಮೋನ್ಗಳನ್ನು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಒಟ್ಟು 5 ರೀತಿಯ ಹಾರ್ಮೋನ್ಗಳನ್ನು ನಾವು ಮುಖ್ಯವಾಗಿ ಅಧ್ಯಯನ ಮಾಡ್ತಾ ಇದ್ದೀವಿ. ಅವು ಯಾವಪ್ಪ ಅಂತಂದ್ರೆ ಅಡ್ರಿನಲಿನ್ ಹಾರ್ಮೋನ್, ಚಿತ್ರದಲ್ಲಿ ತೋರಿಸಿರೋ ಹಾಗೆ ಅಲ್ಲಿ ಅಡ್ರಿನಲ್ ಗ್ರಂಥಿ ಇದೆ ನೋಡಿ ವಿದ್ಯಾರ್ಥಿಗಳೇ, ಕಾಣಿಸುತ್ತಲ್ಲ, ಮೂತ್ರಪಿಂಡದ ಮೇಲಿರ್ತಕ್ಕಂಥ ಅಡ್ರಿನಲ್ ಗ್ರಂಥಿ. ನಂತರ ವಿದ್ಯಾರ್ಥಿಗಳೇ ಥೈರಾಕ್ಸಿನ್, ಥೈರಾಯ್ಡ್ ಗ್ರಂಥಿ ಗಂಟಲಿನಲ್ಲಿ ಇದೆ ನೋಡಿ, ಥೈರಾಯ್ಡ್ ಗ್ರಂಥಿ, ಅದರಿಂದ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತದೆ. ಪಿಟ್ಯುಟರಿ ಗ್ರಂಥಿ ಹಾರ್ಮೋನ್, ಪಿಟ್ಯುಟರಿ ಗ್ರಂಥಿ ಎಲ್ಲಿದೆ ಅಂತಂದ್ರೆ ಮೆದುಳಿನ ಬುಡಭಾಗದಲ್ಲಿ, ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇರಬಹುದು ವಿದ್ಯಾರ್ಥಿಗಳೇ, ಮೆದುಳಿನ ಬುಡಭಾಗದಲ್ಲಿ ಇದೆ. ಇನ್ನ ಟೆಸ್ಟೋಸ್ಟಿರಾನ್ ಮತ್ತು ಈಸ್ಟ್ರೋಜನ್, ಇವು ಸಂತಾನೋತ್ಪತ್ತಿ ಉಂಟಾಗಲು ಅನುಕೂಲ ಮಾಡಿಕೊಡುವ ಗ್ರಂಥಿಗಳಾಗಿದ್ದಾವೆ. ಮತ್ತು ಇನ್ಸುಲಿನ್, ಇನ್ಸುಲಿನ್ ಮೇದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಹಾರ್ಮೋನ್ ಆಗಿದೆ. ಇನ್ನು ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲಿಗೆ ಏನಪ್ಪಾ ಅಂತಂದ್ರೆ ಅಡ್ರಿನಲ್ ಗ್ರಂಥಿ. ಹಾಗಾದ್ರೆ ಅಡ್ರಿನಲ್ ಗ್ರಂಥಿ ಕೆಲಸವನ್ನು ತಿಳ್ಕೊಂಡ ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಅಡ್ರಿನಲ್ ಗ್ರಂಥಿ ಏನಾಗುತ್ತಪ್ಪ ಅಂತಂದ್ರೆ ಇದು ಮೂತ್ರಪಿಂಡದ ಮೇಲೆ ಇರ್ತಕ್ಕಂಥ ಒಂದು ಗ್ರಂಥಿಯು ಅಡ್ರಿನಲಿನ್ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುವ ಮೂಲಕ ಬಿಡುಗಡೆ ಮಾಡುತ್ತದೆ. ಈ ಹಾರ್ಮೋನ್ ಕಾರ್ಯ ಏನಪ್ಪ ಅಂತಂದ್ರೆ ದೇಹವು ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಅಂದ್ರೆ ಆತಂಕದ ಸಮಯದಲ್ಲಿ, ಅನಾಹುತದ ಸಮಯದಲ್ಲಿ, ತುರ್ತು ಪರಿಸ್ಥಿತಿಗಳಲ್ಲಿ ದೇಹವು ಆ ಪರಿಸ್ಥಿತಿಯನ್ನು ಎದುರಿಸಲು ದೇಹವು ಸಜ್ಜಾಗುವಂತೆ ಮಾಡುತ್ತದೆ. ಯಾವ ರೀತಿ ಅಂತಂದ್ರೆ ಈ ಹಾರ್ಮೋನ್ ಉತ್ಪತ್ತಿಯಾಗಿ ನೇರವಾಗಿ ರಕ್ತಕ್ಕೆ ಸ್ರವಿಕೆಯಾಗುತ್ತದೆ. ನಂತರ ದೇಹದ ಎಲ್ಲಾ ಭಾಗಗಳಿಗೆ ವಿಸ್ತರಣೆಯಾಗಿ ಹೃದಯವನ್ನು ಮತ್ತು ಜಠರ ಜೀರ್ಣಾಂಗ ವ್ಯೂಹವನ್ನು, ಚರ್ಮದ ಅಪಧಮನಿ ತಲುಪುತ್ತದೆ ಮತ್ತು ಅಸ್ಥಿಪಂಜರವನ್ನು ಮತ್ತು ಪಕ್ಕೆಲುಬಿನ ಸ್ನಾಯುಗಳನ್ನು ಕೂಡ ತಲುಪುತ್ತದೆ. ನಂತರ ಏನು ಮಾಡುತ್ತೆ ಅಂತಂದ್ರೆ ಇದು ಈ ಅಡ್ರಿನಲಿನ್ ಹಾರ್ಮೋನ್ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಆಕ್ಸಿಜನ್ ಅನ್ನು ಹೃದಯ ಇತರ ಭಾಗಗಳಿಗೆ ಪೂರೈಸುತ್ತದೆ. ಇನ್ನ ಜೀರ್ಣಾಂಗ ವ್ಯೂಹ ಮತ್ತು ಇತರ ಭಾಗಗಳಿಂದ ಇದು ಜೀರ್ಣಾಂಗ ವ್ಯೂಹದಲ್ಲಿ ಆ ಸ್ನಾಯುಗಳು ಸಂಕೋಚಿಸುವಂತೆ ಮಾಡಿ, ಪಕ್ಕೆಲುಬಿನ ಸ್ನಾಯುಗಳು ಸಂಕೋಚಿಸುವಂತೆ ಮಾಡಿ, ಅದಕ್ಕೆ ಆಕ್ಸಿಜನ್ ಪೂರೈಕೆಯನ್ನು ಕಡಿಮೆ ಮಾಡಿ ಹೃದಯಕ್ಕೆ ಹೆಚ್ಚಿನ ಆಕ್ಸಿಜನ್ ಪೂರೈಕೆಯಾಗುವಂತೆ ನೋಡಿಕೊಳ್ಳುತ್ತದೆ ಮತ್ತು ಉಸಿರಾಟ ಗತಿಯನ್ನು ಹೆಚ್ಚುವಂತೆ ಮಾಡುತ್ತದೆ. ಆಗ ದೇಹವು ತುರ್ತು ಪರಿಸ್ಥಿತಿಯನ್ನು ಎದುರಿಸುವಂತೆ ಸಮನ್ವಯಗೊಳಿಸುತ್ತದೆ. ಇದು ಅಡ್ರಿನಲಿನ್ ಹಾರ್ಮೋನಿನ ಕೆಲಸವಾಗಿದೆ ವಿದ್ಯಾರ್ಥಿಗಳೇ. ನಂತರ ವಿದ್ಯಾರ್ಥಿಗಳೇ ಥೈರಾಕ್ಸಿನ್ ಹಾರ್ಮೋನು, ನಿಮಗೆ ಹೇಳಿದೆ ನಾನು, ಥೈರಾಕ್ಸಿನ್ ಹಾರ್ಮೋನು ಎಲ್ಲಿ ಬಿಡುಗಡೆಯಾಗುತ್ತದೆ ಅಂತಂದ್ರೆ ಗಂಟಲಿನಲ್ಲಿ ಥೈರಾಯ್ಡ್ ಗ್ರಂಥಿಗಳು ಇರುತ್ತವೆ. ಆ ಥೈರಾಯ್ಡ್ ಗ್ರಂಥಿಗಳಿಂದ ಥೈರಾಕ್ಸಿನ್ ಹಾರ್ಮೋನ್ ಬಿಡುಗಡೆ
ಆಗುತ್ತದೆ. ಹಂಗಾರೆ ಥೈರಾಕ್ಸಿನ್ ಹಾರ್ಮೋನ್ನ ಕೆಲಸ ಏನು? ಗಂಟಲಿನಲ್ಲಿರುವ ಥೈರಾಯ್ಡ್ ಗ್ರಂಥಿಯಿಂದ ಥೈರಾಕ್ಸಿನ್ ಎಂಬ ಹಾರ್ಮೋನ್ ಬಿಡುಗಡೆ ಆಗುತ್ತದೆ. ಹಾಗಾದರೆ ಥೈರಾಕ್ಸಿನ್ ಹಾರ್ಮೋನ್ನ ಕೆಲಸ ಏನು ಅಂತಂದ್ರೆ, ಅದು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸಿ ದೇಹದ ಬೆಳವಣಿಗೆ ಮತ್ತು ಸಮತೋಲನವನ್ನು ಕಾಪಾಡುತ್ತದೆ. ಯಾವುದು? ಥೈರಾಕ್ಸಿನ್ ಅಂತಕ್ಕಂಥ ಹಾರ್ಮೋನ್ ಏನ್ ಮಾಡುತ್ತಪ್ಪ ಅಂತಂದ್ರೆ, ಅದು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬನ್ನು ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸಿ ಬೆಳವಣಿಗೆ ಮತ್ತು ದೇಹದ ಸಮತೋಲನವನ್ನು ಕಾಪಾಡುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ಥೈರಾಯ್ಡ್ ಗ್ರಂಥಿ ಅಗತ್ಯವಾದ ಥೈರಾಕ್ಸಿನ್ ಅನ್ನು ಉತ್ಪತ್ತಿ ಮಾಡಲು ಏನು ಬೇಕು? ಅದಕ್ಕೆ ಆ ಥೈರಾಯ್ಡ್ ಗ್ರಂಥಿಗೆ ಅಯೋಡಿನ್ ಬೇಕು. ಅಯೋಡಿನ್ ಎಲ್ಲಿರುತ್ತೆ? ಉಪ್ಪಿನಲ್ಲಿರುತ್ತೆ. ಅಯೋಡಿನ್ ಕೊರತೆ ಉಂಟಾದರೆ ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿಯಿಂದ ಕಡಿಮೆ ಉತ್ಪತ್ತಿಯಾಗುತ್ತದೆ. ಆಗ ಗಳಗಂಡ ರೋಗವು ಉಂಟಾಗುತ್ತದೆ. ಆಗ ಕುತ್ತಿಗೆಯ ಭಾಗದಲ್ಲಿ ಊದಿಕೊಳ್ಳುತ್ತದೆ. ನಂತರ ಇಲ್ಲಿವರೆಗೆ ನಾವು ಥೈರಾಯ್ಡ್ ಗ್ರಂಥಿಯ ಉತ್ಪತ್ತಿ ಮಾಡುವ ಥೈರಾಕ್ಸಿನ್ ಹಾರ್ಮೋನಿನ ಕೆಲಸವನ್ನು ನೋಡಿದ್ವಿ. ನಂತರ ಪಿಟ್ಯುಟರಿ ಗ್ರಂಥಿ. ಇದು ಪಿಟ್ಯುಟರಿ ಗ್ರಂಥಿಯು ಪಿಟ್ಯುಟರಿ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತದೆ. ಹಾಗಾದರೆ ಪಿಟ್ಯುಟರಿ ಗ್ರಂಥಿ ಎಲ್ಲಿರುತ್ತೆ? ಮೆದುಳಿನ ಬುಡಭಾಗದಲ್ಲಿ ಥಲಾಮಸ್ ಕೆಳಗೆ ಇರುತ್ತದೆ. ಹೈಪೋಥಲಾಮಸ್ ಕೆಳಗೆ ಇರುತ್ತದೆ. ಬಟಾಣಿ ಕಾಳಿನ ಗಾತ್ರದಲ್ಲಿ ಇರುತ್ತದೆ. ಚಿತ್ರದಲ್ಲಿ ನೀವು ಆಗಲೇ ನೋಡಿದ್ರಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಪಿಟ್ಯುಟರಿ ಗ್ರಂಥಿಯ ಕೆಲಸ ಏನು ಅಂತಂದ್ರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಏನಪ್ಪ? ಪಿಟ್ಯುಟರಿ ಗ್ರಂಥಿ ಪಿಟ್ಯುಟರಿ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತದೆ. ಇದು ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುತ್ತದೆ. ಈ ಪಿಟ್ಯುಟರಿ ಗ್ರಂಥಿ ಏನಾದರೂ ಕಡಿಮೆ ಉತ್ಪತ್ತಿ ಆಯಿತು ಅಂತಂದ್ರೆ ಆ ವ್ಯಕ್ತಿಯಲ್ಲಿ ಕುಬ್ಜತೆ ಉಂಟಾಗುತ್ತದೆ. ಪಿಟ್ಯುಟರಿ ಗ್ರಂಥಿ ಹೆಚ್ಚು ಉತ್ಪತ್ತಿ ಆಯಿತು ಅಂದ್ರೆ ಹಾರ್ಮೋನ್, ಆ ವ್ಯಕ್ತಿ ದೈತ್ಯನಾಗಿ ಬೆಳೆಯುತ್ತಾನೆ. ನಂತರ ವಿದ್ಯಾರ್ಥಿಗಳೇ, ಪ್ರೌಢಾವಸ್ಥೆಗೆ ಸಂಬಂಧಿಸಿದ ಹಾರ್ಮೋನ್ ಯಾವುದಪ್ಪ ಅಂತಂದ್ರೆ ಟೆಸ್ಟೋಸ್ಟಿರಾನ್ ಮತ್ತು ಈಸ್ಟ್ರೋಜನ್. ಹಾಗಾದ್ರೆ ಇವುಗಳ ಕೆಲಸ ಏನು? ಟೆಸ್ಟೋಸ್ಟಿರಾನ್ ಮತ್ತು ಈಸ್ಟ್ರೋಜನ್ ಕೆಲಸ ಅಂತಂದ್ರೆ, ಹುಡುಗರಲ್ಲಿ ಟೆಸ್ಟೋಸ್ಟಿರಾನ್ ಮತ್ತು ಸ್ತ್ರೀಯರಲ್ಲಿ ಈಸ್ಟ್ರೋಜನ್ ಸ್ರವಿಕೆಯಿಂದ ಇವು ಪ್ರೌಢಾವಸ್ಥೆಯ ಲಕ್ಷಣವನ್ನ ಪ್ರೌಢರಲ್ಲಿ ಒದಗಿಸುವ ಹಾರ್ಮೋನ್ಗಳಾಗಿವೆ. ನಂತರ ವಿದ್ಯಾರ್ಥಿಗಳೇ, ಇನ್ಸುಲಿನ್. ನಾವು ಇಲ್ಲಿ ಇದೆ ನೋಡ್ರಿ ವಿದ್ಯಾರ್ಥಿಗಳೇ, ಯಾವುದಪ್ಪ ಅಂತಂದ್ರೆ ಟೆಸ್ಟೋಸ್ಟಿರಾನ್ ಮತ್ತು ಈಸ್ಟ್ರೋಜನ್. ನಂತರ ವಿದ್ಯಾರ್ಥಿಗಳೇ, ಇನ್ಸುಲಿನ್. ಇನ್ಸುಲಿನ್ ಈ ಹಾರ್ಮೋನ್ ಮೇದೋಜೀರಕ ಗ್ರಂಥಿಯಲ್ಲಿ ಉತ್ಪತ್ತಿ ಆಗುತ್ತದೆ. ಹಾಗಾದ್ರೆ ಈ ಹಾರ್ಮೋನಿನ ಕೆಲಸ ಏನು? ಇನ್ಸುಲಿನ್ ಹಾರ್ಮೋನಿನ ಕೆಲಸ ಏನು ಅಂತಂದ್ರೆ, ಇದು ಮೇದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಹಾರ್ಮೋನ್ ಆಗಿದೆ. ಇದು ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಒಂದು ವೇಳೆ ಇದು ಸರಿಯಾದ ಪ್ರಮಾಣದಲ್ಲಿ ಸ್ರವಿಕೆಯಾಗದಿದ್ದರೆ ರಕ್ತದಲ್ಲಿ ಸಕ್ಕರೆಯ ಮಟ್ಟವು ಹೆಚ್ಚಾಗಿ ಮಧುಮೇಹ ರೋಗವನ್ನ, ಅಂದರೆ ಸಕ್ಕರೆ ಕಾಯಿಲೆಯನ್ನ, ಇಂಗ್ಲಿಷ್ನಲ್ಲಿ
ಡಯಾಬಿಟಿಸ್ ಮಿಲಿಟಸ್ ಅಂತ ಕರೀತಾರೆ. ಆ ಕಾಯಿಲೆಯನ್ನ ತರುತ್ತದೆ. ಹಾಗಾದ್ರೆ ಈ ಕಾಯಿಲೆಗೆ ಹೇಗೆ ನಾವು ತಡೆಗಟ್ಟಬೇಕು ಅಂತಂದ್ರೆ, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವು ಏರದಂತೆ ಇನ್ಸುಲಿನ್ ಅನ್ನ ಚುಚ್ಚಿಕೊಳ್ಳುವ ಮೂಲಕ, ಹೊರಗಿನಿಂದ ಅಥವಾ ಬಾಹ್ಯವಾಗಿ ಇನ್ಸುಲಿನ್ ಅನ್ನ ಚುಚ್ಚಿಕೊಳ್ಳುವ ಮೂಲಕ ನಾವು ಈ ರೋಗವನ್ನು ನಿಯಂತ್ರಿಸಬಹುದು. ನಂತರ ಮೇದೋಜ್ಜೀರಕ ಗ್ರಂಥಿಯ ಜೀವಕೋಶಗಳು ಇನ್ಸುಲಿನ್ ಅನ್ನು ಉತ್ಪತ್ತಿ ಮಾಡುತ್ತವೆ. ಅದೇನಾದರೂ ಇನ್ಸುಲಿನ್ ಕೊರತೆಯಾದರೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಾಗುತ್ತದೆ. ಏಕೆಂದರೆ ಈ ಮೇದೋಜ್ಜೀರಕ ಗ್ರಂಥಿ ಉತ್ಪತ್ತಿ ಮಾಡುವ ಇನ್ಸುಲಿನ್ ರಕ್ತದಲ್ಲಿರುವ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ. ರಕ್ತದಲ್ಲಿ ಸಕ್ಕರೆಯ ಮಟ್ಟ ಹೆಚ್ಚಾದಂತೆ ಹೆಚ್ಚು ಇನ್ಸುಲಿನ್ ಉತ್ಪತ್ತಿಯಾಗುತ್ತದೆ. ಅದೇ ರೀತಿ ರಕ್ತದಲ್ಲಿ ಸಕ್ಕರೆಯ ಮಟ್ಟವು ಕಡಿಮೆಯಾಗುತ್ತದಂತೆ ಕಡಿಮೆ ಇನ್ಸುಲಿನ್ ಉತ್ಪತ್ತಿಯಾಗುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾವು ಪ್ರಾಣಿಗಳ ಹಾರ್ಮೋನ್ ಅನ್ನ ನೋಡಿದ್ವಿ. ಅವು ಯಾವಪ್ಪ ಅಂತಂದ್ರೆ ಅಡ್ರಿನಲಿನ್, ಥೈರಾಕ್ಸಿನ್, ಪಿಟ್ಯುಟರಿ ಗ್ರಂಥಿಯ ಹಾರ್ಮೋನ್, ಟೆಸ್ಟೋಸ್ಟಿರಾನ್ ಮತ್ತು ಈಸ್ಟ್ರೋಜನ್ ಹಾರ್ಮೋನ್ ಮತ್ತು ಇನ್ಸುಲಿನ್. ಅವುಗಳ ಕಾರ್ಯವನ್ನು ಸರಳವಾಗಿ ಇಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಮೊದಲನೇ ಕಾಲಂನಲ್ಲಿ ಕ್ರಮ ಸಂಖ್ಯೆ, ಎರಡನೇ ಕಾಲಂನಲ್ಲಿ ಹಾರ್ಮೋನ್ಗಳು ಮತ್ತು ಆ ಹಾರ್ಮೋನ್ಗಳು ಯಾವ ಗ್ರಂಥಿಯಿಂದ ಉತ್ಪತ್ತಿ ಆಗ್ತವೆ ಅಂತಕ್ಕಂಥದ್ದು, ನಂತರ ಅದರ ಕಾರ್ಯಗಳನ್ನು ಕೊಟ್ಟಿದೆ. ಇದನ್ನು ನೀವೆಲ್ಲರೂ ನೀಟಾಗಿ ಅಧ್ಯಯನ ಮಾಡಿ ನೋಟ್ಸನ್ನು ಬರೆಯತಕ್ಕದ್ದು ವಿದ್ಯಾರ್ಥಿಗಳೇ. ಧನ್ಯವಾದಗಳು.